ಯಾರೊಬ್ಬರು ಪ್ರಯಾಸ ಪಡ್ತಾ ಇದ್ದಾರೆ. அந்த மரத்துக்காக யாரோ ஒருவர் பிரயாசப்பட்டு கொண்டிருக்கிறார். ಆ ಮರಕ್ಕಾಗಿ ಯಾರೊಬ್ಬರು ಪ್ರಾರ್ಥಿಸ್ತಾ ಇದ್ದಾರೆ. அந்த மரத்துக்காக யாரோ ஒருவர் ஜெபித்து கொண்டிருக்கிறார். ಅದಕ್ಕೆ ಯಜಮಾನ ಹೇಳ್ತಾನೆ, அதனாலதான் எஜமான் சொல்லுகிறார், ಇನ್ನೊಂದು ವರ್ಷ ಸಮಯ ಕೊಡ್ತೇನೆ, இன்னொரு வருடம் உங்களுக்கு டைம் கொடுக்கிறேன். ಅದಕ್ಕೆ ಶಾಪ ಬರದಂತೆ ಆ ಒಂದು ತೋಟಗಾರ ಕಾಯ್ತಾನೆ. ಅದಕ್ಕೆ ಶಾಪ ಬರದபடிக்கு அந்த தோட்டக்காரன் அதை காத்துக் கொள்கிறான். ಸಭೆ ಒಳಗಿರುವಾಗ ನಿಮಗೆ ಪ್ರೊಟೆಕ್ಷನ್ ಇದೆ. சபைக்குள்ளாக இருக்கும்போது உங்களுக்கு பாதுகாப்பு இருக்கிறது. ನಿಮಗಾಗಿ ಸಭಾಪಾಲಕರು ಪ್ರಾರ್ಥಿಸ್ತಾರೆ. உங்களுக்காக சபை ஊழியக்காரர் ஜெபிப்பார்கள். ಸಭೆ ವಿಶ್ವಾಸಿಗಳು ಪ್ರಾರ್ಥಿಸ್ತಾರೆ. சபை விசுவாசிகள் ஜெபிப்பார்கள். ನಮಗೂ ಹೊರಗಿರೋರಿಗೆ ವ್ಯತ್ಯಾಸ ಇಲ್ಲ. நமக்கும் வெளியே இருக்கிறவங்களுக்கும் ஒரு டிஃபரன்ஸ் கிடையாது. ಹೊರಗಿರೋರು ತುಂಬಾ ಪಾಪಿಗಳು, ತುಂಬಾ ನೀತಿವಂತರಲ್ಲ. வெளியே இருக்கிறவங்களோ ரொம்ப பாவிகளோ நாம் ரொம்ப நீதிமான்களோ கிடையாது. ದೇವರಿಗೆ ಸ್ತೋತ್ರ. ನಾನು ಸಭೆ ಒಳಗಡೆ ಇದ್ದೇನೆ. ನಾನು ಕ್ರಿಸ್ತನ ಕಟ್ಟಿದ ಸಭೆ ಒಳಗಡೆ ಇದ್ದೇನೆ. ಕಟ್ಟಪಟ್ಟ ಸಭೆக்குள்ளாக இருக்கிறேன். I am saved. ನಾನು ಭದ್ರವಾಗಿದ್ದೇನೆ. ಹೇಳ್ರಿ, ನಾನು ಭದ್ರವಾಗಿದ್ದೇನೆ. ನನ್ನ ಕುಟುಂಬ ಭದ್ರವಾಗಿದೆ. ನನಗೆ ಸಂಬಂಧಪಟ್ಟ ಭದ್ರವಾಗಿದೆ. ಯಾಕೆಂದರೆ ಕ್ರಿಸ್ತನ ಕಟ್ಟಿದ ಸಭೆಯಲ್ಲಿ ನಾನಿದ್ದೇನೆ. ನನ್ನನ್ನು ಮುಟ್ಟುವವರು ದೇವರ ಕಣ್ಣುಗಳು ಮುಟ್ತಾರೆ. ನಾನು ಕಾಗದದ ಕಣ್ಣಲ್ಲಿ ನಡೆಯುವಾಗ ಅದರ ದೊಡ್ಡ ಕೋಲನ್ನು ಪ್ರೇರಣೆ ಕೊಡ್ತದೆ. ದೇವರನ್ನೇ ನಾನು ನಿವಾಸ ಮಾಡಿಕೊಂಡಿದ್ರೆ ಯಾವ ಉಪದ್ರವವನ್ನು ಕೂಡ ಸಮೀಪಕ್ಕೆ ಬರುವುದಿಲ್ಲ. ಹಲ್ಲೆಲೂಯಾ. ಎಲ್ಲ ಕಡೆ ಸೈತಾನ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ದೇವರ ಒಳಗಿರುವವರಿಗೆ ಯಾವ ವೈದ್ಯ ಕೆಲಸ ಮಾಡಕ್ಕಾಗಲ್ಲ. ನಿನ್ನ ಬಲಹೀನ ಆದ್ರೂ ಪರವಾಗಿಲ್ಲ, நீ பலவீனனா இருந்தாலும் பரவாயில்லை, ಪ್ರಾರ್ಥನೆ ಮಾಡಿದ್ರೂ ಪರವಾಗಿಲ್ಲ, நீங்க ஜெபிக்காத இருந்தாலும் பரவாயில்லை, ನೀನು ಕ್ರಿಸ್ತನೊಳಗೆ ಇದೆಯಾ, நீ கிறிஸ்துவுக்குள்ள இருக்கிறாய். ಹಲ್ಲೆಲೂಯಾ. ನಿಮ್ಮ ಕಾರ್ಯದಿಂದಲ್ಲ, ನಿಮ್ಮ ನಂಬಿಕೆಯಿಂದ ನೀವು ಬದುಕ್ತಾ ಇದ್ದೀರಿ. கிரியை நிமித்தமாக அல்ல, உங்களுடைய விசுவாசத்தின் நிமித்தமாக வாழ்ந்து கொண்டிருக்கிறீர்கள். ಆ ವಿಶ್ವಾಸವಾದರೆ ನೀವು ಕಾರ್ಯ ಮಾಡುವಾಗ அந்த விசுவாசம் உங்களை கிரியைகளை செய்ய தூண்டும். ಒಂದು ದಿನ ನೀನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನೀನು ವಿಶ್ವಾಸ ಮಾಡೇ ಮಾಡ್ತದೆ. ಒಂದು ದಿನ ನೀನು ಬೈಬಲ್ ಓದುವಾಗ ಆ ವಿಶ್ವಾಸ ಮಾಡೇ ಮಾಡ್ತದೆ. ಒಂದು ದಿನ ನಿನ್ನ ಮುಂದಿರುವಂತ ವೈರಿಯನ್ನು ಸೋಲಿಸುವಾಗ ನಿನ್ನ ನಂಬಿಕೆ ಮಾಡೇ ಮಾಡ್ತದೆ. ನಮಗೆ ಅನಿಸ್ತಾ ಇರ್ಬೋದು, ನಾನು ಸೋಲ್ತಾ ಇದ್ದೇನೆ ಎಂಬುದಾಗಿ. ನಿನ್ನ ಸಮಯ ಬರ್ತಾ ಇದೆ, ನಿಮ್ಮ ಸಮಯ ಬರ್ತಾ ಇದೆ. ನಿನ್ನೊಳಗಿರುವಂತ ದೇವರಿಗೆ ಜಯವನ್ನು ಕೊಡ್ಲಿಕ್ಕಿದ್ದಾನೆ. ನಿನ್ನ ಸಾಮರ್ಥ್ಯದ ಮೇಲಲ್ಲ, ದೇವರ ಸಾಮರ್ಥ್ಯದಲ್ಲಿ ಜಯ. ಹಲ್ಲೆಲೂಯಾ. ತಲೆ ತಗ್ಗಿದ ಮುಂದೆ ನನ್ನ ತಲೆ ನಾನು ಎತ್ತಾನೆ. ಯಾರು ಕೈ ಚಾಚಿದ್ರೆ ಅವ್ರ ಮುಂದೆ ಕೊಡುವಾಗಿ ದೇವರು ಮಾಡ್ತಾನೆ. ಯಾರು ನಿನ್ನ ಚೀತು ಅಂದ್ರು ಅವರೇ ಬಂದು ನಿನ್ನ ದೇವರಂತೆ ನೋಡ್ತಾರೆ. ಯೋಸೇಫನನ್ನ ಯಾವ ರೀತಿ ಕಣ್ಣನ್ನು ನೋಡಿದ್ರು, ಆಮೇಲೆ ಹೇಗೆ ನೋಡಿದ್ರು? ಇಲ್ಲಿ ಕೆಲವರು ಜೀವನ ದೇವರನ್ನು ಮಾಡ್ಲಿಕ್ಕಿಲ್ಲ.